ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತಹ $1 ಮಿಲಿಯನ್ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರಗಳು ಸಿಕ್ಕಿಲ್ಲ. ಬಟ್ ಆದರೆ ಕೌಂಟ್ ಡೌನ್ ಶುರುವಾಗಿದೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕಾಕ್ರೋಚ್ ಹೋರಾಟ ಖಾಲಿ ಕೈಯಲ್ಲಿ ವಾಪಸ್ ಆಗಿದ್ದಾರೆ ಇದೀಗ ಕೈ ನಾಯಕರು. ಸೊ ಹಾಗಾಗಿ ಇನ್ನೇನ್ ಮಾಡೋದಕ್ಕಾಗತ್ತೆ, ಕರ್ನಾಟಕದ ಕಡೆ ಸ್ವಲ್ಪ ಮುಖ ಮಾಡದಂತೆ ಕಾಣಸಿಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಂಪುಟ ವಿಸ್ತರಣೆ ಆಗೋದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾವಾಗ ಡೀಟೇಲ್ಸ್ ನಿಮ್ಮ ಮುಂದೆ. ಕಾಂಗ್ರೆಸ್ ಸಂಪುಟ ವಿಸ್ತರಣೆಗೆ ಅಂತಿಮ ಘಟ್ಟವನ್ನ ತಲುಪದಂತೆ ಕಾಣಸಿಗ್ತಾ ಇದೆ. ಮುಂದಿನ ವಾರವೇ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಭಾನುವಾರ ಮತ್ತೆ ದೆಹಲಿಯ ದಂಡಯಾತ್ರೆಯನ್ನ ಕೈಗೊಳ್ಳಲಿಕ್ಕಿದ್ದಾರೆ ನಾಯಕರು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ನೋಡಿ, ಕಾಕ್ರೋಚ್ ಹೋರಾಟದ ಪರಿಣಾಮವಾಗಿ ಹೈಕಮಾಂಡ್ನೊಂದಿಗೆ ಉದ್ದೇಶಿತ ಸಂಪುಟ ವಿಸ್ತರಣೆ ಚರ್ಚೆ ಸಾಧ್ಯ ಆಗದೆ ಇರೋದಕ್ಕೆ ಇದೀಗ ನಗರಕ್ಕೆ ವಾಪಸ್ಸಾಗಿದ್ರು. ಅಲ್ಲಿನ ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಿದ್ರು ಡಿಕೆ ಶಿವಕುಮಾರ್ ಅವರು. ಇದೀಗ ಮತ್ತೊಮ್ಮೆ ದೆಹಲಿ ದಂಡಯಾತ್ರೆಯನ್ನ ನಡೆಸುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ನೋಡಿ, ಎಲ್ಲ ಅಂದುಕೊಂಡಂತೆ ಆದ್ರೆ ಜುಲೈ 27 ಅಥವಾ 29ರ ಒಳಗಾಗಿ ನೂತನ ಸಚಿವರ ಪದಗ್ರಹಣ ನಡೆಯುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಸಲುವಾಗಿ ಹೈಕಮಾಂಡ್ ಜೊತೆ ಚರ್ಚೆಗೆ ತೆರಳಿದ್ರು ಕಾಂಗ್ರೆಸ್ ನಾಯಕತ್ವದ ಕಾಕ್ರೋಚ್ ಹೋರಾಟದ ಪರಿಣಾಮವಾಗಿ ಖಾಲಿ ಕೈನಲ್ಲಿ ಹಿಂತಿರುಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಾಂಗ್ರೆಸ್ ನಾಯಕರಿಗೆ ಮತ್ತೆ ದೆಹಲಿ ಬುಲಾವ್ ಕೊಟ್ಟಿದೆ. ಜುಲೈ 27 ಅಥವಾ 29ಕ್ಕೆ ಸಚಿವರ ಪ್ರಮಾಣ ವಚನ ಆಗುವಂತಹ ಸಾಧ್ಯತೆಗಳು ದೊಡ್ಡದಾಗಿ ಕಾಣಸಿಗ್ತಾ ಇದೆ. ಆಗುತ್ತಾ ಗೊತ್ತಿಲ್ಲ. ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳು ಲಾಬಿಯನ್ನ ಕೂಡ ಭಾರಿ ಜೋರಾಗಿಯೇ ನಡೆಸ್ತಾ ಇದ್ದಾರೆ. ನೂತನ ಸಚಿವರ ಪಟ್ಟಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸಂಭಾವ್ಯ ಸಚಿವರ ಪಟ್ಟಿಯನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಬಹುದೊಡ್ಡ ಮತದ ಅಂತರದಿಂದ ಒಂದು ಕಡೆ ಜಯವನ್ನ ಸಾಧಿಸಿರುವಂತಹ ಲಕ್ಷ್ಮಣ್ ಸವದಿ ಅವರು ಈ ಬಾರಿ ನನಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಅವರು ಕೂಡ ಆಕಾಂಕ್ಷಿಯೂ ಕೂಡ ಹೌದು. ಮತ್ತೊಂದು ಕಡೆ ಪುಟ್ಟರಂಗ ಶೆಟ್ಟಿ ಅವರು ಇದ್ದಾರೆ, ಸಲೀಂ ಅಹಮದ್ ಇದ್ದಾರೆ, ಎಂ ಕೃಷ್ಣಪ್ಪ ಇದ್ದಾರೆ, ಚೆಲುವರಾಯಸ್ವಾಮಿ ಇದ್ದಾರೆ, ಎಸ್ ಮಲ್ಲಿಕಾರ್ಜುನ್, ರಘುಮೂರ್ತಿ, ರುದ್ರಪ್ಪ ಲಮಾಣಿ, ಮಧು ಬಂಗಾರಪ್ಪ, ಅಜಯ್ ಸಿಂಗ್, ಅಪ್ಪಾಜಿ ನಾಡಗೌಡ, ಮತ್ತೆ ಯಶವಂತರಾಯಗೌಡ ಪಾಟೀಲ್, ಮತ್ತೊಂದು ಕಡೆ ಬಸವರಾಜ ರಾಯರೆಡ್ಡಿ, ಶಿವರಾಜ್ ತಂಗಡಿಗೆ ಅವರು ಕೂಡ ಇದ್ದಾರೆ, ಶ್ರೀನಿವಾಸ್ ಮಾನೆ, ಸಂತೋಷ್ ಲಾಡ್, ಜಮೀರ್ ಅಹ್ಮದ್. ಈ ಬಾರಿ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಕಾರಣ ದಾವಣಗೆರೆಯ ಚುನಾವಣೆ ಸಂದರ್ಭದಲ್ಲಿ ಜಮೀರ್ ಅವರು ನಡೆದುಕೊಂಡಂತಹ ರೀತಿ ಮತ್ತೆ ಆಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಆದರೆ ರೇಸ್ನಲ್ಲಿ ಇದ್ದಾರೆ, ನೋಡೋಣ ಅಂತ ಹೇಳಿ ಅವರನ್ನ ಹೊರತುಪಡಿಸಿ ತನ್ವೀರ್ ಸೇಠ್ ಅಥವಾ ರಿಜ್ವಾನ್ ಹರ್ಷದ್ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಬೀಬ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹಬೀಬ್, ಕಾಕ್ರೋಚ್ ಹೋರಾಟ ಇದ್ದಂತಹ ಹಿನ್ನೆಲೆಯಲ್ಲಿ ಖಾಲಿ ಕೈನಲ್ಲಿ ವಾಪಸ್ ಆಗಿದ್ರು ರಾಜ್ಯದ ನಾಯಕರು ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂತೂ ಇಂತೂ ಮುಹೂರ್ತ ಫಿಕ್ಸ್ ಆಗಿದೆಯಾ? ಯಾವಾಗ ದೆಹಲಿಗೆ ಹೋಗ್ತಾ ಇದ್ದಾರೆ? ದೆಹಲಿಯ ಹೈಕಮಾಂಡ್ ಯಾವಾಗ ಬನ್ನಿ ಅಂತ ಹೇಳಿ ನಾಯಕರಿಗೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿ? ರಮ್ಯ, ಈಗಾಗಲೇ ನೀಟ್ ಅಕ್ರಮದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ನಾಯಕರು ನಡೆಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಹಂತದಲ್ಲಿ ಅವರು ಈ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಿಲ್ಲ, ಅಷ್ಟೇ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅನ್ನುವಂಥದ್ದು ಸ್ಪಷ್ಟಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಈಗ ರಾಜ್ಯದ ನಾಯಕರು, 3 ನಾಯಕರು ಕೆ ಪ್ರಸಾದ್ ಮತ್ತು ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಎಲ್ಲರೂ ವಾಪಸ್ ಬಂದಿರತಕ್ಕಂಥದ್ದು. ಇದೇ 27, 28ಕ್ಕೆ ಮತ್ತೆ ಸಚಿವ ಸಂಪುಟ ರಚನೆ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಆ ನಡುವೆ ಕೇಂದ್ರ ಸರ್ಕಾರ ಒಂದು ನೀಟ್ ಅಕ್ರಮದ ಕುರಿತಂತೆ ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಅಥವಾ ಈ ಹೋರಾಟ ಮತ್ತೆ ಮುಂದುವರಿಯುತ್ತಾ ಅನ್ನುವಂಥದ್ದು ಕೂಡ ಕಾದ್
ನೋಡ್ಬೇಕಾಗಿದೆ. ಯಾಕಂದ್ರೆ ಒಂದ್ ವೇಳೆ ಈಗಾಗಲೇ ನಿನ್ನೆ ರಾಹುಲ್ ಗಾಂಧಿ 3 ಕಂಡೀಷನ್ಸ್ ಹಾಕಿರ್ತಕ್ಕಂಥದ್ದು, ಆ 3 ಕಂಡೀಷನ್ಸ್ ಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡ್ರೆ ಆ ಒಂದು ಸಮಸ್ಯೆ ಬಗೆಹರಿದಾಗುತ್ತೆ. ಅಷ್ಟೊತ್ತಿಗೆ ರಾಹುಲ್ ಗಾಂಧಿ ಮೆಂಟಲಿ ರಿಲ್ಯಾಕ್ಸ್ ಆಗ್ತಾರೆ. ಹಾಗಾಗಿ ರಾಜ್ಯದ ಕಡೆಗೆ ಗಮನ ಹರಿಸೋದಕ್ಕೆ ಅವರಿಗೆ ಸಾಧ್ಯತೆ ಆಗುತ್ತೆ. ಇಲ್ಲದಿದ್ರೆ ಇದೇ ರೀತಿ ನೋಡಿ, ಇವತ್ತು ಕೂಡ ಮತ್ತೆ ನೀಟ್ ಹೋರಾಟ ಮುಂದುವರೆದಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳು ರಸ್ತೆ ಮೇಲೆ ಮಲಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಮತ್ತೆ ರಾಹುಲ್ ಗಾಂಧಿ ಆ ವಿದ್ಯಾರ್ಥಿಗಳೊಂದಿಗೆ ಮತ್ತೆ ಬೀದಿ ಹೋರಾಟದಲ್ಲಿ ಸೇರ್ಕೊಂಡ್ರೆ ಆ ಕಡೆನೆ ಅವರು ಹೆಚ್ಚು ಇನ್ವಾಲ್ವ್ ಆಗ್ಬಿಡ್ತಾರೆ ಅನ್ನೋಂಥದ್ದು. ಅಷ್ಟಕ್ಕೂ ಈಗ ಈ ಆಗಸ್ಟ್ 6ರಿಂದ ರಾಜ್ಯದ ಅಧಿವೇಶನ ಆರಂಭ ಆಗ್ತಾ ಇದೆ, ಮುಂಗಾರು ಅಧಿವೇಶನ. ಹಾಗಾಗಿ ಅಧಿವೇಶನಕ್ಕೂ ಮುಂಚೆನೆ ಸಚಿವ ಸಂಪುಟ ಭರ್ತಿ ಆಗಿರ್ಬೇಕು, ಎಲ್ಲ ಇರಬೇಕು ಅನ್ನುವಂತ ಮಾಹಿತಿ ಇರೋದ್ರಿಂದ ಅಷ್ಟೊಳಗಡೆ ಆಗ್ಬಹುದು, 27, 28, 29 ಒಳಗಡೆ ಆಗ್ಬಹುದು ಅನ್ನುವಂತ ಎಲ್ಲ ನಿರೀಕ್ಷೆಗಳಿದ್ದಾವೆ. ಎಲ್ಲವೂ ಕೂಡ ಹೈಕಮಾಂಡ್ ಕೈಯಲ್ಲಿದೆ. ಓಕೆ, ಮತ್ತೊಂದು ಕಡೆ ನೋಡಿ, ವರದಿಗಳ ಪ್ರಕಾರ ನಾವು ಗಮನಿಸ್ತಾ ಹೋಗೋದಾದ್ರೆ 2 DCM ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಅನ್ನೋದು ಒಂದು ಕಡೆ ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಮತ್ತೆ ಲಿಂಗಾಯತ ಸಮುದಾಯದ ನಾಯಕರಿಗೆ ಈ ಹುದ್ದೆ ನೀಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಹೈಕಮಾಂಡ್ ನಾಯಕರು ಬಂದಿದ್ದಾರೆ. ಸೊ ಈ ಬಗ್ಗೆ ಪಕ್ಷದ ಒಳಗಿನ ವಾತಾವರಣ ಹೇಗಿದೆ ಅಂತ ಹೇಳಿ ಮಾಹಿತಿ ನೀಡ್ತಾ ಹೋಗೋದಾದ್ರೆ. ಖಂಡಿತ ರಮ್ಯ, ಯಾಕಂದ್ರೆ ಈಗ ನೋಡಿ 2028ಕ್ಕೆ ರಾಜ್ಯದ ಚುನಾವಣೆ ಬಂದೇ ಬಿಡ್ತು, ವಿಧಾನಸಭಾ ಚುನಾವಣೆ. ಹಾಗಾಗಿ ಕೇವಲ ಸರ್ಕಾರ ನಡೆಸೋದಕ್ಕೆ ಒಂದು ಮುಖ್ಯ ಉದ್ದೇಶ ಆಗಿರಲ್ಲ, ಯಾಕಂದ್ರೆ ಚುನಾವಣೆಗೂ ಕೂಡ ಸಜ್ಜುಗೊಳ್ಬೇಕಾಗಿದೆ. ಹಾಗಾಗಿ ಚುನಾವಣಾ ಪೂರ್ವ ತಯಾರಿಯಂತೆ ಅಧಿಕಾರ ಹಂಚಿಕೆಯೂ ಕೂಡ ಆಗ್ಬೇಕಾಗಿದೆ. ಎಲ್ಲ ಸಮುದಾಯಗಳಿಗೂ ಕೂಡ ಸಮಾನ ಪ್ರಾಶಸ್ತ್ಯ ಕೊಟ್ಟಾಗ ಮಾತ್ರ ಚುನಾವಣೆಯನ್ನ ಎದುರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯದ ನಾಯಕರು ತಮ್ಮ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂತ ಒಂದು ಸಾಮಾನ್ಯ ತಂತ್ರ. ಈ ತಂತ್ರವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈಗ ಅನುಸರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಲಿಂಗಾಯತ ಸಮುದಾಯಕ್ಕೂ ಕೂಡ ಒಂದು DCM ಪೋಸ್ಟ್ ಅನ್ನ ಕೊಡಬೇಕು ಮತ್ತು ವಾಲ್ಮೀಕಿ ಸಮುದಾಯಕ್ಕೂ ಕೂಡ ಕೊಡಬೇಕು ಅನ್ನುವಂತ ಒಂದು ಕೂಗು ಕೇಳಿ ಬಂದಿದೆ. ಮತ್ತೊಂದು ಕಡೆ ಅಲ್ಪಸಂಖ್ಯಾತ ಸಮುದಾಯಕ್ಕೂ ಒಂದು DCM ಪೋಸ್ಟ್ ಅನ್ನ ಕೊಡಿ, ಯಾಕಂದ್ರೆ ಬಹುದೊಡ್ಡ ಸಂಖ್ಯೆಯ ಮತದಾರರು ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು, ಬೆನ್ನೆಲುವಾಗಿ ಅಲ್ಪಸಂಖ್ಯಾತರು. ಜೊತೆಗೆ ಒಕ್ಕಲಿಗ ಸಮುದಾಯಕ್ಕೂ ಇನ್ನೊಂದು DCM ಅನ್ನ ಕೊಡಿ ಅನ್ನುವಂತ ಕೂಗು ಈಗ ಕೇಳಿ ಬಂದಿದೆ. ಈಗಾಗಲೇ ಇರ್ತಕ್ಕಂಥ ದಲಿತ ಸಮುದಾಯವನ್ನು ಪ್ರತಿನಿಧಿಸುವಂತ ಡಾಕ್ಟರ್ ಸಿ ಪರಮೇಶ್ವರ್ ಅವರು DCM ಆಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ 4 ಬೇಡಿಕೆ ಇಡಲಾಗಿದೆ, ಅಟ್ಲೀಸ್ಟ್ 2 ಕೊಡ್ತಾರೆ ಅನ್ನುವಂಥದ್ದು ನಿರೀಕ್ಷೆ. ಹಾಗಾಗಿ ಇದು ಕೂಡ ಸಾಧ್ಯ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಎಲೆಕ್ಷನ್ ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮತ್ತೆ ವೋಟ್ ಬ್ಯಾಂಕ್ ಅನ್ನ ಕನ್ಸಲ್ಟೇಟ್ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ಮತದಾರರ ಬಳಿ ಹೋಗುವಾಗ ನಿಮ್ಮ ಸಮುದಾಯಕ್ಕೆ ನಾವು ಒಂದು ಉಪಮುಖ್ಯಮಂತ್ರಿ ಕೊಟ್ಟಿದ್ದೀವಿ ಅನ್ನುವಂತ ಹೆಗ್ಗಳಿಕೆಯೊಂದಿಗೆ, ಜೊತೆಗೆ ಈಗಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ ತಮ್ಮ ವೋಟ್ ಬ್ಯಾಂಕ್, ಪ್ರಮುಖವಾಗಿ OBC ವೋಟ್ ಬ್ಯಾಂಕ್ ಏನಿದೆ ಅದನ್ನ ಗಳಿಸುವಂಥದ್ದು. ಇಲ್ಲಿ ಪ್ರಮುಖವಾಗಿ ಲಿಂಗಾಯತ ಒಂದು DCM ಕೊಡ್ಲಿಕ್ಕೆ ಇರ್ತಕ್ಕಂಥ ಒಂದು ಉದ್ದೇಶ ಏನು ಅಂತಂದ್ರೆ, ಈಗಾಗಲೇ ಬಹುತೇಕ ಲಿಂಗಾಯತ ಮತದಾರರು ಬಿಜೆಪಿ ಪಕ್ಷಕ್ಕೆ